ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಯೊಂದಿಗೆ ನಾನು ನಿಮ್ಮ ವಾಣಿ. ಮುದ್ದೇಬಿಹಾಳ ಪಟ್ಟಣದ ಸರಕಾರಿ ಆಸ್ಪತ್ರೆಯೂ ಸೇರಿದಂತೆ ತಾಲೂಕಿನಲ್ಲಿಯ ಸರ್ಕಾರಿ ಆಸ್ಪತ್ರೆಗಳ ಆವರಣ, ಒಳ ಹೊರಗಡೆ ಶುಚಿತ್ವಕ್ಕೆ ಅಲ್ಲಿಯ ಆಡಳಿತ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಹಸಿರು ತೋರಣ ಗೆಳೆಯರ ಬಳಗದ ಸಂಚಾಲಕ ಮಹಾಬಳೇಶ ಗಡೇದ ಹೇಳಿದರು. ಅವರು ಬಹಳ ಸಂದನೆ ಹೇಳಕತ್ತಿದ್ರು, ನಾವು ಆರೋಗ್ಯ ಇಲಾಖೆಯನ್ನು ಸ್ವಚ್ಛ ಮಾಡುವಂತ ಕೆಲಸ ಮಾಡೋಣ ಅಂತ ಹೇಳಿ. ಇದು ಬಹಿರಂಗ ಸ್ವಚ್ಛ ಆಗೋದ್ರ ಜೊತೆ ಒಳಗೆ ಸಹಿತ ಬಂದಂತ ರೋಗಿಗಳಿಗೆ ಒಳ್ಳೆ ಸೇವೆ ಸಿಗುವಂತಾಗಬೇಕು. ಯಾಕಂದ್ರೆ ಮಧ್ಯಮ ವರ್ಗದ ಜನ ಎಲ್ಲರೂ ಬರ್ತಿರ್ತಾರೆ. ಸರ್ಕಾರ ಆಸ್ಪತ್ರೆ ಅಂತಂದ್ರೆ ಮಧ್ಯಮ ವರ್ಗದವರು ಮತ್ತು ಬಡವರು ಒಂದು ಒಳ್ಳೆ ಸೇವೆ ಸಿಕ್ತಂದ್ರೆ ಅದೊಂದು ಖುಷಿ ಆಗ್ತೈತೆ. ಇದು ಹೊರಗಿನ ಸ್ವಚ್ಛತೆ ನಾವು ಮಾಡಿದ್ವಿ ಎಲ್ಲರೂ ಕೂಡ, ಹಸಿರು ತೋರಣದವರು, ಅರಣ್ಯ ಇಲಾಖೆಯವರು. ಈ ಗಿಡಗಳ ಹಚ್ಚುವಂತ ಕೆಲಸವನ್ನು ಸಹಿತ ನಾವು ಜೀವನದಾಗ ಚಲೋ ಮಾಡ್ತೇವೆ. ನಾವು ಎಷ್ಟು ಸಾಧ್ಯತೆ ಗಿಡ ಹಚ್ಚುವಂತ ಕೆಲಸಗಳನ್ನ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶನಿವಾರ ಹಸಿರು ತೋರಣ ಗೆಳೆಯರ ಬಳಗ, ಆರೋಗ್ಯ ರಕ್ಷಾ ಸಮಿತಿ, ಅರಣ್ಯ ಇಲಾಖೆ ಹಾಗೂ ಪುರಸಭೆ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬಡವರು, ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ಆರೋಗ್ಯ ಸೇವೆ ದೊರೆಯುವುದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ. ಸಾಧ್ಯವಾದಷ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶುಚಿತ್ವಕ್ಕೆ ಆದ್ಯತೆ ನೀಡಲು ವಿನಂತಿಸುತ್ತೇವೆ. ನಾವು ಕೈ ಜೋಡಿಸುತ್ತೇವೆ ಎಂದರು. ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯ ಶುಚಿತ್ವಕ್ಕೆ ಆದ್ಯತೆ ನೀಡಲಾಗಿದೆ. ಪುರಸಭೆಯಿಂದ ನಿತ್ಯವೂ ನಗರದ ಶುಚಿತ್ವಕ್ಕೆ ನಮ್ಮ ಪೌರ ಕಾರ್ಮಿಕರು ಶ್ರಮಿಸುತ್ತಿದ್ದಾರೆ ಎಂದರು. ನಾವು ನಿಮ್ಮ ಜೊತೆ ಕೈ ಜೋಡಿಸಿ ನಮ್ಮೂರಿನ ಸ್ವಾಸ್ಥ್ಯ ಮತ್ತು ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವು ನಿಮ್ಮ ಜೊತೆ ಸದಾ ಯಾವತ್ತೂ ಸಹಕಾರ ಕೊಡ್ತೀವಿ. ಮತ್ತು ಇದನ್ನು ಎಲ್ಲ ಕಡೆ ಪಸರಿಸುತ್ತಂದ್ರೆ ಮುದ್ದೇಬಿಹಾಳ ಪುರಸಭೆ ವ್ಯಾಪ್ತಿಯಲ್ಲಿರೋದನ್ನು ಕಸ ಮುಕ್ತ, ಈಗ ನಾವು ಆಲ್ರೆಡಿ ಎಲ್ಲ ಕಡೆ ಕಾಲೇಜು, ಹೈಸ್ಕೂಲು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಸ್ವಚ್ಛತೆಯನ್ನು ಅರಿವು ಮೂಡಿಸಿ ನಾವು ಈ ಸಲ ಒಂದು ದೃಢ ನಿರ್ಧಾರ ಮಾಡಿದ್ದೀವಿ. ಒಂದು ಸ್ಟಾರ್ ರೇಟಿಂಗ್ ತೊಗೊಂಡ್ರೆ ಅನುದಾನದ ಬಳಕೆಯಲ್ಲಿ ನಾವು ಸದ್ಬಳಕೆ ಮಾಡಿಕೊಂಡು ನಮ್ಮ ಪುರಸಭೆಯನ್ನು ರಾಜ್ಯದಲ್ಲಿ ಮಾದರಿಯಾಗಿ ಮಾಡ್ಲಿಕ್ಕೆ 3 ಸ್ಟಾರು, 5 ಸ್ಟಾರು, 7 ಸ್ಟಾರ್ ಅದಾವೆ. ಯಾವುದಾದ್ರೂ ಒಂದು ಸ್ಟಾರನ್ನು ನಾವು ಈ ಸಲ ಪಡ್ಕೋಬೇಕಂತ ಹೇಳಿ ನಾವು ಒಂದು ಅಭಿಲಾಷೆಯನ್ನು ಹೊಂದಿದ್ದೀವಿ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಅಗತ್ಯ. ಹಡಲಗೇರಿ ರಸ್ತೆಯಲ್ಲಿರುವ ಆಸ್ಪತ್ರೆಯ ಆವರಣವನ್ನು ಪುರಸಭೆ ಸಹಕಾರದೊಂದಿಗೆ ಅರಣ್ಯ ಇಲಾಖೆ, ಹಸಿರು ತೋರಣ ಗೆಳೆಯರ ಬಳಗ, ಆರೋಗ್ಯ ರಕ್ಷಾ ಸಮಿತಿ ಪದಾಧಿಕಾರಿಗಳು ಶುಚಿತ್ವಕ್ಕಾಗಿ ಶ್ರಮದಾನ ಮಾಡಿದರು. ನಮ್ಮ ಈ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಎಲ್ಲರೂ ಬಂದು ನಮ್ಮ ಆಸ್ಪತ್ರೆಯನ್ನು ಶುಚಿತ್ವಗೊಳಿಸುವ ಮೂಲಕ ನಮಗೂ ಕೂಡ ಒಂದು ಈ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಶುಚಿತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಅವರ ಸಹಕಾರ ಮತ್ತು ಎಲ್ಲರೂ ಈ ಆಸ್ಪತ್ರೆ ಮೇಲೆ ಅವ್ರಿಗೆ ಎಲ್ಲರೂ ಒಂದು ಸಹಕಾರ ಇದೆ ಅಂತ ಹೇಳಿ ಹಾಸ್ಪಿಟಲ್ ಇದರಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಈ ಸ್ವಚ್ಛತಾ ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಅಂತ ಆಶಿಸ್ತೇವೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಮತ್ತು ಸಸಿ ನಡುತ್ತೋಪದ ಜೊತೆಗೆ ಸ್ವಚ್ಛತಾ ಕಾರ್ಯಕ್ರಮ ನಡೀಲಿ ಅಂತೇಳಿ ಆಶಿಸಿ ನನ್ನ ಮುಂದಿನ ದಿನ ಇನ್ನೂ ಅಷ್ಟು ಮುದ್ದೇಬಿಹಾಳದಲ್ಲಿ ಸ್ವಚ್ಛ ಮಾಡೋ ಕೆಲಸ ಭಾಳ ಅದಾವ. ಅದಕ್ಕೆ ಎಲ್ಲರೂ ಕೂಡಿ ಇನ್ನೊಂದು ಸಲ ವಾರ ಒಂದೊಂದು ಇವನ್ನ ಹಾಕ್ಕೊಂಡು ಕೇಸಿ ಕೆಲಸ ಮಾಡೋಣ. ಸ್ವಲ್ಪ ಅವರು ವೇ ತೋರಿಸ್ಯಾರ, ಏನು ಮಾಡ್ಬೇಕು, ನೆಕ್ಸ್ಟ್ ಹೆಂಗೆ ಮೇಂಟೈನ್ ಮಾಡಬೇಕು ಎಲ್ಲ ಇದು ಮಾಡ್ಯಾರ. ನೀವು ಮಾಡೋದು ಕೆಲಸಕ್ಕೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ನಾನು ಈ ಕಾರ್ಯಕ್ರಮ ಇಂಥವು ಪುನಃ ಇಲ್ಲಿ ಆಗಬೇಕಂತಿಕೊಂಡು ನಮ್ಮನ್ನು ಮನವಿ ಮಾಡ್ಕೊತೀನಿ. ಎಲ್ಲರೂ ಇದಕ್ಕೆ ಸಿಬ್ಬಂದಿಗಳು, ಆಸ್ಪತ್ರೆ ಸಿಬ್ಬಂದಿಗಳು ಸಹಕರಿಸಬೇಕು ಅಂಥೇಳಿ ನಾವೆಲ್ಲರೂ ನಿಮಗೆ ಸಾಥ್ ನೀಡಿ ನಾವು ಕೆಲಸ ಮಾಡಲು ತಯಾರಿದ್ದೇವೆ. ಕರೆದಾಗ ನೀವು ಯಾವಾಗ ಹೇಳ್ತೀರಿ ಯಾವಾಗ ನಮ್ಮ ಟೀಮ್ ಬಂದು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದೇ ರೀತಿ ನಮ್ಮ ಮುದ್ದೇಬಿಹಾಳದಲ್ಲಿ ಕೆಲಸವನ್ನು ಸತತವಾಗಿ ಕೆಲಸ ಮಾಡಲಿ ಅಂತ ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ರಕ್ಷಾ ಸಮಿತಿಯವರು ಏನದಾರಲ್ಲ, ಆಯ್ಕೆ ಆಗ್ಯಾರಲ್ಲ, ಅವರು ಆರಂಭ ಶುರುವಾಗದೆ ಒಂದು ಈ ಕಾರ್ಯಕ್ರಮ ಮುಂದೂಡಬೇಕು. ನಾವು ಒಂದು ದಿವಸ ಬರ್ತೀವಿ, ಸ್ವಚ್ಛ ಮಾಡ್ತೀವಿ, ಹೋಗ್ತೀವಿ, ಹೊಳ್ಳಿ ನಾವೇನು ಇಲ್ಲಿ ಬರೋದಿಲ್ಲ. ಮತ್ತು ಅವ್ರು ಯಾವಾಗ ಕರೀತಾರೆ ಅವಾಗೇ ಬರೋರು. ನಾವು ಇಲ್ಲಿರೋರು ಯಾರು ರಕ್ಷಾ ಸಮಿತಿಯವ್ರು ಏನದಾರಲ್ಲ, ಅವರು ಒಂದು ಪೇಷಂಟು ಆಮೇಲೆ ಸರ್ಕಾರಿ ದವಾಖಾನೆ ನಡು ಒಂದು ಕೊಂಡಿಯಾಗಿ ಕೆಲಸ ಮಾಡಬೇಕು. ಅವರು ಏನು ಪೇಷಂಟ್ಸ್ ಏನು ಇರ್ತಾರಲ್ಲ, ಡಾಕ್ಟರ್ಸ್ ಎಲ್ಲಿ ಅದಾರ, ಏನದಾರ, ಅವ್ರಿಗೇನು ಮಾಹಿತಿ ಇರೋಂಗಿಲ್ಲ. ಅವರು ಒಂದು ಕೊಂಡಿಯಾಗಿ ಕೆಲಸ ಮಾಡಿ ಒಂದು ಉತ್ತಮ ಸೇವೆಯನ್ನು ಒದಗಿಸಬೇಕು. ಸರ್ಕಾರಿ ದವಾಖಾನೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಮತ್ತು ಕೆಲಸ ಮಾಡುವ ಇಲ್ಲಿ ಸ್ವಚ್ಛತೆ ಮಾಡುವ ಎಲ್ಲರಿಗೂ ನಾವೊಂದು ಖಡಕ್ವಾಗಿ ಎಚ್ಚರಿಕೆ ನೀಡಲು ಇಷ್ಟಪಡ್ತೀನಿ. ಈಗಾಗಲೇ ಸರ್ಕಾರ ನಿಮಗೆ ಸರ್ಕಾರದಿಂದ ಸಂಬಳ ನೀಡ್ತಾ ಇದೆ. ನೀವು ಸರಿಯಾದ ಸಮಯಕ್ಕೆ ತಾವು ಬಂದು ಇಲ್ಲಿ ಸ್ವಚ್ಛತೆ ಮಾಡಿಲ್ಲ. ನಿನ್ನೆ ತಾನೇ ನಾನು ಬಂದು ಗಮನಿಸಿದಾಗ ಆ ಹೆರಿಗೆ ಆಸ್ಪತ್ರೆಯಲ್ಲಿ ಕ್ಲೀನ್ ಇಲ್ಲ. ಆನಂತರ ನಾವು ಮೀಟಿಂಗಲ್ಲಿ ಸತತವಾಗಿ 15 ದಿನ ಬಂದು ನಾನು ಈಗಾಗಲೇ ನಮ್ಮ ಪರಶುರಾಮ್ ಸರ್ ಅವ್ರಿಗೂ ಎಲ್ಲರಿಗೂ ಹೇಳಿದ್ರು ಕೂಡ ಆ ಕೂಡುವ ಕುರ್ಚಿ ಕೂಡ ಇನ್ನೂ ಸ್ವಚ್ಛ ಮಾಡಿಲ್ಲ. ರಕ್ಷಾ ಸಮಿತಿ
ಸದಸ್ಯರು ಮಾಡಿಲ್ಲ ಅವ್ರು ಸುಮ್ಮನೆ ಇವ್ರೇನು ಬರ್ತಾರ ಹೋಗ್ತಾರ ಅಂತೇಳಿ ನೀವು ತಿಳಿದುಕೊಂಡಿರ್ಬೋದು. ಆದರೆ ನಾವು ಸುಮ್ಮನೆ ಬಿಡಲ್ಲ. ನಮ್ಮ ಸರ್ಕಾರ ಇರೋ ಮಠ, ನಮ್ಮ ಇಲ್ಲಿ ಅಧಿಕಾರಿ ಇರೋ ಮಠ ತಾವು ಬಂದು ಇಲ್ಲಿ ಕೆಲಸ ಮಾಡಬೇಕು. ಈ ಇದರಲ್ಲಿ ಆಗಲೇ ನಮ್ಮ ಸಂಚಾಲಕರಂತ ಗಣೇಶ್ ಸರ್ ಹೇಳಿದರು, ಮಧ್ಯಮ ವರ್ಗದವರು ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ವೈದ್ಯಕೀಯ ಸೌಲಭ್ಯ ಸಿಗಲಿ ಅಂತೇಳಿ. ಇಲ್ಲಿ ಸ್ಕ್ಯಾನಿಂಗ್ ಮಷಿನ್ ಇಲ್ಲ ಅಂತೇಳಿ ನಾನು ಯಾವಾಗಿಂದಲೂ ಕೂಡ ನಾನು ಅವಾಗ ಆಗ್ರಹ ಮಾಡ್ತಾಯಿದ್ದೀನಿ. ಇಲ್ಲಿ ಜನಪ್ರತಿನಿಧಿಗಳು ಸ್ವಲ್ಪ ಅದನ್ನು ಮುತುವರ್ಜಿ ವಹಿಸಿ ಹೇಗಾದರೂ ಮಾಡಿ ಸ್ಕ್ಯಾನಿಂಗ್ ಮಷಿನ್ ಭಾಳ ಅವಶ್ಯಕತೆ ಇದೆ ಅಂತಂದ್ರೆ ಬೆಳಿಗ್ಗೆ ಬಂದ್ ಕಾಟ ದೊಡ್ಡ ವೃತ್ತಿಯಲ್ಲಿದ್ದಾರೆ. ಇದರಲ್ಲಿ ನಿಜವಾಗ್ಲೂ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ಅಲ್ಲಿ ಎಲ್ಲರೂ ಬಂದ್ ಕಾಟ ಒಂದು ಇಂಥ ಕಾರ್ಯದಲ್ಲಿ ತೊಡಗಿ ಒಂದು ಮುದ್ದೇಬಳ ನಗರ ಸುಂದರವಾಗಿರ್ಬೇಕು, ಹಸಿರುವಾಗಿರ್ಬೇಕಂತ ಹೇಳಿ ಏನೋ ತಾವು ಪಣ ತೊಟ್ಟಿರಲ್ಲ. ನಿಜವಾಗ್ಲೂ ತಮಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇವತ್ತು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಸಿರು ತೋಡಿ ಗೆಳೆಯ ಬಳಗದಿಂದ ಮತ್ತು ನಮ್ಮ ಪೌರ ಕಾರ್ಯಕ್ರಮ ಜೊತೆಯಾಗಿ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಮ್ಮ ಎಲ್ಲ ಕರೆ ಹೋಗೋಟು ಎಲ್ಲ ನಮ್ಮ ಗೆಳೆಯರ ಬಳಗದ ಸದಸ್ಯರು ಬಂದಿದ್ದಕ್ಕಾಗಿ ಎಲ್ಲ ನಮ್ಮ ಸ್ಥಾಯಿ ಸಮಿತಿ ಎಲ್ಲ ಸದಸ್ಯರು ಕೂಡ ನಮ್ಮ ಮನೆಗೆ ಹೋಗೋಟ್ಟು ಬಂದಿದ್ದಾರೆ. ಅವರೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಸದುಮಠ, ಅಂಬರೀಷ ಬಿರಾದಾರ, ವಕೀಲ ಎಸ್ಎಂ ಪಾಟೀಲ, ಪುರಸಭೆ ಆರೋಗ್ಯ ನಿರೀಕ್ಷಕರಾದ ಜಾವೇದ ನಾಯ್ಕೋಡಿ, ಮಹಾಂತೇಶ ಕಟ್ಟಿಮನಿ, ಆರೋಗ್ಯ ಇಲಾಖೆಯ ವಿಠ್ಠಲ ಕಿಲಾರಟ್ಟಿ, ಸಂತೋಷ ಅಂಗಡಗೇರಿ, ಮಹಮ್ಮದ್ ರಫೀಕ ಬಾಗವಾನ, ಸದಾಶಿವ ಮಾಗಿ, ಹಸಿರು ತೋರಣ ಗೆಳೆಯರ ಬಳಗದ ಸದಸ್ಯರಾದ ಬಿಎಸ್ ಮೇಟಿ, ಶ್ರೀಶೈಲ ಮರೋಡ, ಸೋಮಶೇಖರ ಚೀರಲದಿನ್ನಿ, ನಾಗಭೂಷಣ ನಾವದಗಿ, ಅಮರನಾಥ ಕಡಕೋಳ, ಕಿರಣ ಪಾಟೀಲ, ಅಶೋಕ ರೇವಡಿ, ಸುರೇಶ ಕಲಾಲ, ಡಾ ಚಂದ್ರಶೇಖರ ಶಿವಯೋಗಿ ಮಠ, ಅರಣ್ಯಾಧಿಕಾರಿ ಗಿರೀಶ ಆಲಕುಡೆ, ರಾಜಶೇಖರ ಕಲ್ಯಾಣಮಠ, ಸಂತೋಷ ನಾಯಕ, ವಿವಿ ಪವಾಡಶೆಟ್ಟಿ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.